ಪ್ರಪಂಚದಲ್ಲಿ ಏನೆಲ್ಲ ವಿಚಿತ್ರಗಳು ನಡೀತಾನೆ ಇರ್ತಾವಲ್ಲ, ಅದರಲ್ಲೂ ದೇವರು ಸೃಷ್ಟಿ ಮಾಡಿರೋದಂತೂ ಯಾರು ನಾವು ಊಹೆ ಸಹ ಮಾಡ್ಕೊಳೋದಕ್ಕಾಗಲ್ವಲ್ಲ. ಸನ್ರೈಸ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ತುಂಬ ಜನ ಈ ರೀತಿ ಹತ್ರದಿಂದ ಹೋಗಿ ನೋಡಿರ್ತೀರ, ನಮಗೆ ಅಲ್ಲಿ ಗೊತ್ತಾಗಲ್ಲ. ಈ ರೀತಿ ವೀಡಿಯೋದಲ್ಲಿ ನೋಡಿದಾಗ ಅದು ಎಷ್ಟು ಚೆನ್ನಾಗಿರುತ್ತೋ ನಾವು ಮಾತಲ್ಲಿ ವರ್ಣಿಸೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಯಾರೆಲ್ಲ ನೋಡಿದ್ದೀರಾ ನನಗೆ ಈ ರೀತಿ ಹತ್ರದಿಂದ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಕಾಮೆಂಟಲ್ಲಿ ತಿಳಿಸಿ. ಹೀಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಬಂದು ಕಲರ್ಸ್ ಕ್ರಂಚೀಸ್ ಮಾಡ್ತಾಯಿದ್ದೀನಿ. ಹೇರ್ ಬ್ಯಾಂಡು ಆಗುತ್ತೆ ಮತ್ತು ಹ್ಯಾಂಡ್ ಬ್ಯಾಂಡು ಸಹ ಆಗುತ್ತೆ. ಕೈಗೆ ಸ್ಟೈಲಿಶ್ ಆಗೂ ಸಹ ಹಾಕ್ಕೋಬೋದು. ಮತ್ತು ನಾವು ಗಂಟು ಹಾಕ್ತೀವಲ್ಲ ಹಿಂದೆ, ಅದಕ್ಕೂ ಸಹ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾರ್ಜೆಟ್ಟು, ಸ್ಯಾಟೀನು, ಆರ್ಗೆಂಜ ತುಂಬ ಕಲರ್ಸಲ್ಲೂ ಮತ್ತು ಬಟ್ಟೆಗಳಲ್ಲೂ ಸಹ ಅವೈಲೇಬಲ್ ಇದೆ. ಎಕ್ಸೆಲ್ ಆಗಿರ್ಬೋದು, ಎಲ್ ಆಗಿರ್ಬೋದು, ಎಮ್ ಆಗಿರ್ಬೋದು ಮತ್ತು ಎಸ್ಸು ಎಲ್ಲ ಕಲರ್ಸಲ್ಲೂ ಮತ್ತು ಬಟ್ಟೆಗಳಲ್ಲೂ ಸಹ ನಿಮಗೆ ಸಿಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈಗೆಲ್ಲ ತುಂಬ ಹೂವು ಬಿಟ್ಟಿದೆ, ದಾಸವಾಳ ಹೂವು ಎಲ್ಲ. ಅದರಲ್ಲಿ ಈ ರೀತಿ ಬಿಳಿ ಹೂವು ಅಂತೂ ಗಿಡದ ತುಂಬ ಇದೆ. ಅಂದರೆ ಸಣ್ಣ ಹೂವು ಅಲ್ವಾ, ಹಾಗಾಗಿ ಗಿಡದ ತುಂಬ ಯಾವಾಗಲೂ ಹೂವು ಇದ್ದೇ ಇರುತ್ತೆ. ನನಗೆ ಬಂದು ಕೆಳಗಡೆ ಜಾಗ ಇಲ್ಲ, ಹಾಗಾಗಿ ನಾನು ಮೇಲೇ ಸಣ್ಣ ಮಲ್ಲಿಗೆ ಅಂತಾರಲ್ಲ, ಸೂಜಿ ಮಲ್ಲಿಗೆ ಗಿಡ. ಮತ್ತು ನಾವೇನಾದರೂ ಇದೇ ಗಿಡಗಳನ್ನ ಕೆಳಗಡೆ ಭೂಮಿ ಒಳಗಡೆ ಹಾಕಿದರೆ ದೊಡ್ಡ ದೊಡ್ಡ ಗಿಡಗಳೇ ಆಗೋಗ್ತಾಯಿತ್ತು. ಫಾಟ್ ಅಲ್ವಾ, ತುಂಬ ಚಿಕ್ಕದು, ಮಾತ್ರ ಅದಕ್ಕೆ ಜಾಗ ಸಹ ಇಲ್ಲ. ಇಲ್ಲಿ ನೋಡಿ, ಮೋಲ್ಡು ಅಂದರೆ ಕಾರ್ನರಲ್ಲಿ ಗ್ರಿಲ್ ಹಾಕ್ತೀವಲ್ಲ, ಆ ಕಾರ್ನರಲ್ಲಿ ಗಿಡ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇರಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದನ್ನೇನು ಕಿತ್ತಾಕೋದಕ್ಕೆ ಹೋಗಿಲ್ಲ. ಶುಕ್ರವಾರ ಅಲ್ವಾ, ಹಾಗಾಗಿ ನಾನು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಒಳಗಡೆ ಇದ್ದಿದ್ದ ಗಿಡ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ಮುಂಚೆನೇ, ನನ್ನ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ನಾನು, ಆಲ್ಮೋಸ್ಟು ಗಿಡಗಳನ್ನೆಲ್ಲ ವಾರಕ್ಕೆ 1 ಸಲ 2 ಸಲ ನಾವು ಹೊರಗಡೆ ಇಡಲೇಬೇಕು. ಅದಕ್ಕೂ ಸಹ ಬಿಸಿಲೆಲ್ಲ ಬೀಳ್ತಾ ಇರಬೇಕು ಗಿಡಗಳಿಗೆ. ಒಳಗಡೆನೇ ಇದ್ದರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಾಗಾಗಿ ನೀರು ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಈಗಂತೂ ತುಂಬ ಬಿಸಿಲಿದೆ, ಹಾಗಾಗಿ ಡೈಲಿ ಸಹ ನೀರು ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಹೊರಗಡೆ ಇಟ್ಟಿರ್ತೀವಲ್ಲ, ಆ ಗಿಡಗಳಿಗೆಲ್ಲ ಕಂಪಲ್ಸರಿ ಡೈಲಿ ನೀರು ಹಾಕಲೇಬೇಕು, ಯಾಕಂದರೆ ಒಣಗೋಗ್ಬಿಡುತ್ತೆ. ಯಾಕಂದರೆ ತುಂಬ ವರ್ಷದಿಂದ ನಾವು ಗಿಡಗಳನ್ನೆಲ್ಲ ಬೆಳೆಸಿರ್ತೀವಿ, ಅದು 1 ದಿನ 2 ದಿನ ನೀರು ಹಾಕಿಲ್ಲ ಅಂದರೆ ಗಿಡದ ಸಮೇತ ಒಣಗೋಗ್ಬಿಡುತ್ತೆ. ಹಾಗಾಗಿ ನೀರು ಹಾಕ್ತಾಯಿರಿ ಈಗ. ಮತ್ತು ನಾವು ಸಹ ತುಂಬ ನೀರು ಕುಡಿತಾನೇ ಇರಬೇಕು, 3ರಿಂದ 4 ಲೀಟ್ರು ಕುಡಿಲೇಬೇಕು. ನೀರು ದಾಹ ಆಗಿಲ್ಲದಿದ್ದರೂ ಇರಲಿ, ನೀರಂತೂ ಕಂಪಲ್ಸರಿ ಕುಡಿತಾಯಿರಿ. ಮಕ್ಕಳಿಗೂ ಅಷ್ಟೇ ತುಂಬ ನೀರು ಕುಡಿಸ್ತಾ ಇರಬೇಕು. ಮಕ್ಕಳಂತೂ ನೀರೇ ಕುಡಿಯಲ್ಲ ಅಂತಾರೆ. ನಾನು ಎಷ್ಟೊಂದು ಸಲ ಬಾಟ್ಲ್ ನೀರು ತುಂಬಿಸ್ಕೊಟ್ರೂ ಸಹ ಕುಡಿಯೋದಿಲ್ಲ ಅವರು, ಅಲ್ಲಲ್ಲೇ ಇಟ್ಬಿಡ್ತಾರೆ. ಅವ್ರ ಹತ್ರ ಇದ್ದು ಕುಡಿಸ್ಬೇಕು. ಈಗ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸ್ಕೂಲಿಗೆ 1 ಲೀಟ್ರಲ್ಲಿ ಬಾಟ್ಲಲ್ಲಿ ನೀರು ಕಳಿಸಿದ್ರು ಅದರಲ್ಲಿ ಅರ್ಧ ನೀರು ವಾಪಸ್ ತರ್ತಾರೆ. ಎಷ್ಟಾದರೂ ಹೇಳಿ, ಮಕ್ಕಳು ಕೇಳೋದೇ ಇಲ್ಲ. ನಂದು ಪೂಜೆ ಎಲ್ಲ ಮುಗೀತು. ಒಂದು ಸ್ವಲ್ಪ ಹೊತ್ತು ಭಗವದ್ಗೀತೆ ಬುಕ್ಕು ಓದ್ಕೊತೀನಿ. ಅಂದರೆ ಯಾವ ಟೈಮಲ್ಲಿ ನಿಮಗೆ ಬಿಡುವು ಇದ್ದಾಗೆಲ್ಲ ಭಗವದ್ಗೀತೆ ಬುಕ್ಕು ಓದ್ತಾ ಇರಬೇಕು. ಆದಷ್ಟು ನಮಗೆ ಮನಸ್ಸು ತುಂಬ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಎಷ್ಟೋ ವಿಷಯಗಳು ನಾವು ಯಾರ ಹತ್ರನೂ ಹೇಳ್ಕೊಳೋದಕ್ಕಾಗಲ್ಲ, ಅಷ್ಟೊಂದು ವಿಷಯಗಳೆಲ್ಲ ನಮ್ಮ ಮನಸ್ಸಲ್ಲೇ ಇರುತ್ತೆ. ಅಂದರೆ ಒಂದು ಸ್ವಲ್ಪ ವಿಷಯಗಳನ್ನಷ್ಟೇ ನಾವು ಹೇಳ್ಕೊತೀವಿ, ಇನ್ನೊಂದು ಸ್ವಲ್ಪ ವಿಷಯಗಳನ್ನೆಲ್ಲ ಹೇಳ್ಕೊಳೋದಕ್ಕೆ ಆಗಲ್ಲ. ಯಾಕಂದರೆ ಈಗಂತೂ ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ ಎಷ್ಟೋ ವಿಷಯಗಳನ್ನು ಸ್ವಲ್ಪ ಜನ ಹತ್ರ ಹೇಳ್ಕೊಳೋದಕ್ಕಾಗುತ್ತೆ, ಇನ್ನೊಂದಷ್ಟು ವಿಷಯಗಳು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ನಾವು ಆ ಟೈಮಲ್ಲಿ ದೇವ್ರ ಹತ್ರ ಕೂತ್ಕೊಂಡು ಈ ರೀತಿ ದೇವ್ರ ಪುಸ್ತಕಗಳು ಯಾವುದಾದ್ರೂ ಇರ್ಬೋದು, ಒಂದು 10ರಿಂದ ಒಂದು 20 ನಿಮಿಷ ಆದರೂ ಸಹ ಓದಿ ತುಂಬ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಇದು ಬಂದು ಹೇರ್ಸ್ಗೆ ಈಗ ನಾವು ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾರ್ಮಲ್ ಹೇರ್ ಬೆಂಡ್ಸ್ ಎಲ್ಲ ಹಾಕಿದ್ರೆ ಕೂದಲು ಸಮೇತ ಹೀಗೆ ಎಳೆದಿದ ತಕ್ಷಣ ಬಂದ್ಬಿಡುತ್ತೆ. ಅದೇ ಇದು ಸ್ಯಾಟೀನು ಮತ್ತು ಆರ್ಗೆಂಜ, ಜಾರ್ಜೆಟ್ಟು ಈ ರೀತಿ ಎಲ್ಲ ಬಟ್ಟೆ ಬಳಸಿ ಈ ರೀತಿ ರಿಬ್ಬನ್ ಬಂಡ್ ಮಾಡ್ತಾಯಿದ್ದೀನಿ. ಇದು ಹೀಗೆ ಸಹ ಕೈಗೇನೂ ಸಹ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಹೇರ್ಸ್ಗೂ ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ಕೂದಲು ಎಳೆದಾಗ ಅವರಿಗೆ ನೋವಾಗಲ್ಲ. ಹಾಗೆ
ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ. ಇದು ಬಂದು ಎಕ್ಸೆಲ್ಲು, ಅಂದರೆ ಎಕ್ಸೆಲ್ಲು ದೊಡ್ಡದಿದು. ಅದು ಇದಕ್ಕಿಂತ ಚಿಕ್ಕದು ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಮೀಡಿಯಮ್ ಸೈಜು, ಇದು ಮೀಡಿಯಮ್ ಸೈಜು. ಈ ಸೈಜ್ ಬಂದು ಎಲ್ ಸೈಜು, ಲಾರ್ಜು. ಇದು ಎಕ್ಸೆಲ್ಲು, ಇದು ಲಾರ್ಜು, ಇದು ಮೀಡಿಯಮ್. ಇನ್ನೊಂದು ಸ್ವಲ್ಪ ಚಿಕ್ಕದು ಬೇಕು ಅಂದರೆ ಈ ಸೈಜು. ಇದನ್ನು ಚೆನ್ನಾಗಿರುತ್ತೆ. ಅಂದರೆ ಯಾವ ಪ್ಲೇ ಕ್ಲಿಪ್ಸ್ ಅಂತಾರಲ್ಲ, ಮತ್ತು ಇದು ಬಂದು ಬೌ ಕ್ಲಿಪ್ಸು. ಇದಿನ್ನೂ ರೆಡಿ ಮಾಡ್ತಾ ಇದ್ದೀನಿ, ಇದಕ್ಕಿನ್ನೂ ಕ್ಲಿಪ್ಸ್ ಅಟ್ಯಾಚ್ ಮಾಡಿಲ್ಲ. ಮಾಡಿದರೆ ಇದು ಅಷ್ಟೇ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಇಲ್ಲಿ ಹಾಕ್ಕೊಳೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲೂ ಸಹ ಹಾಕ್ಕೋಬೋದು. ಇದನ್ನು ಜಡೆ ಎಲ್ಲ ನೀಟಾಗಿ ಜಡೆ ಹಾಕ್ಬಿಟ್ಟು ಇಲ್ಲೂ ಸಹ ಈಗ ಹಾಕ್ಬೋದು. ನಾನು ಇಷ್ಟುದ್ದ ಬಟ್ಟೆ ತಗೊಂಡಿದ್ದೀನಿ, ಇದರಲ್ಲಿ ಹೆಲ್ಪ್ ಮಾಡ್ತೀನಿ. ಫಸ್ಟಿಗೆ ಇದು ಉಲ್ಟಾ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಮಡ್ಚ್ಕೊಂಡು ಇದು ಸ್ಯಾಟಿನ್ ಅಲ್ವಾ, ಈ ಕಡೆ ಒಂದು 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಇಲ್ಲಿ ಇಷ್ಟು ಬಿಡಬೇಕು, ಕಾಣಿಸ್ತಾ ಇದೆಯಾ? ಇಲ್ಲಿ ಇಷ್ಟು ಬಿಟ್ಕೋಬೇಕು. ಮತ್ತು ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಎಳೆದ್ರೆ ಕೆಳಗಡೆ ಬರುತ್ತೆ. ಮತ್ತು ಇದನ್ನು ಸ್ಟಿಚ್ ಮಾಡಬೇಕು. ಮತ್ತು ಲಾಸ್ಟಿಗೆ ಡಬಲ್ ಸ್ಟಿಚ್ ಮಾಡಿಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಇಲ್ಲೊಂದು ಸ್ವಲ್ಪ ಈ ರೀತಿ ಗ್ಯಾಪ್ ಇಟ್ಕೋಬೇಕು. ಇದನ್ನು ಈ ರೀತಿ ಅಂದರೆ ಬಂದ್ಬಿಡುತ್ತೆ. ಇದು ಬಂದು ಎಲ್ ಸೈಜು. ನೀಟಾಗಿ ಅದನ್ನು ಉಲ್ಟಾ ಮಾಡಿಕೊಂಡು ನಾವು ಗ್ಯಾಪ್ ಇಟ್ಟಿರ್ತೀವಲ್ವ, ಅಲ್ಲಿಂದ ನಾವು ಎಲಾಸ್ಟಿಕ್ ಹಾಕಬೇಕು. ಎಲಾಸ್ಟಿಕ್ ಬಂದು ನಾನು 8 ಇಂಚು ತಗೊಂಡಿದ್ದೀನಿ. ಈ ರೀತಿ ಎಲಾಸ್ಟಿಕ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಆ ದಾರದ ರೀತಿ ಬರುತ್ತಲ್ಲ ಎಲಾಸ್ಟಿಕ್ಕು, ಅದು ಸಹ ಹಾಕ್ಬೋದು. ಆ ಕಡೆ ಈ ಕಡೆ 2 ಕಡೆ ಪಿನ್ನ ಹಾಕ್ಕೋಬೇಕು. ದೊಡ್ಡ ದೊಡ್ಡ ಪಿನ್ನಗಳು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನಾವು ಆ ಗ್ಯಾಪಿಂದ ಸುತ್ತಲೂ ಒಂದು ರೌಂಡ್ ಬರಬೇಕು. ಮತ್ತು ನಾವು ಯಾವ ಕೆಲಸ ಮಾಡಿದ್ರೂ ಅಷ್ಟೇ ದೊಡ್ಡದು ಚಿಕ್ಕದು ಅಂತ ಏನು ಅನ್ಕೋಬಾರ್ದು. ಯಾವ ಕೆಲಸ ಮಾಡಿದ್ರೂ ನಾವು ಕಷ್ಟಪಟ್ಟು ಮಾಡಬೇಕು. ಪ್ರತಿಫಲ ಅನ್ನೋದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರಿಗಿಷ್ಟ ಆಗಿಲ್ಲ, ಇವ್ರಿಗಿಷ್ಟ ಆಗಿಲ್ಲ ಅಂತ ಅಂದ್ಕೊಂಡ್ರೆ ನಾವು ಏನೂ ಮಾಡೋದಕ್ಕಂತೂ ಆಗಲ್ಲ. ಯಾಕಂದರೆ ತುಂಬ ಜನಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಂತೂ ಆಗಲ್ಲ. ಮನೇಲಿ ಯಾವುದಾದ್ರೂ ಒಂದು ಕೆಲಸ ನಮ್ಮ ಕೈಯಲ್ಲಿ ಯಾವ ಕೆಲಸ ಆಗುತ್ತೋ ಆ ಕೆಲಸ ನಾವು ಅಟ್ಲೀಸ್ಟು ಒಂದು 3 ಅವರ್ 4 ಅವರ್ ನಿಮಗೆ ಎಷ್ಟೊತ್ತು ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಯಾವುದಾದ್ರೂ ಒಂದು ಕೆಲಸ ನಾವು ಮಾಡ್ಕೋಬೇಕು. ನೋಡಿ ಲಾಸ್ಟಿಗೆ ಫುಲ್ಲು ಸುತ್ತಲೂ ಬಂದಮೇಲೆ ಈ ರೀತಿ ನಾಟ್ ಹಾಕ್ಕೋಬೇಕು. ಇಲ್ಲಾಂದರೆ ಗಂಟು ಸಹ ಹಾಕ್ಕೋಬೋದು. ಹಾಕ್ಬಿಟ್ಟು ಒಂದು ಸಲ ಎಳೆದು ನೋಡಿ ಬರುತ್ತೋ ಬರಲ್ವೋ ಅಂತ. ಗಂಟು ಹಾಕ್ಕೋಬಿಡಿ. ಹೊಲಿಯೋದು ಮತ್ತು ಸ್ಟಿಚ್ಚೆಲ್ಲ ಮಾಡೋದು ಹೋದರೆ ಎಲಾಸ್ಟಿಕ್ಗೆ ನಾವು ಕೈಗೆ ಜಡೆ ಹಾಕ್ಕೊಂಡಾಗ ಎಳೆದ್ರೆ ಬಂದುಬಿಡುತ್ತೆ. ಈ ರೀತಿ ಗಂಟು ಹಾಕ್ಕೊಂಡು ಲಾಸ್ಟಿಗೆ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅದನ್ನು ಒಂದು ಸ್ಟಿಚ್ ಹಾಕ್ಕೋಬಿಡಿ. ಅಷ್ಟೇ, ಮುಗೀತು. ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ನಾವು ಕೈಯಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಎಳ್ಕೋಬೇಕು. ಯಾಕಂದರೆ ಅದು ಒಂದೇ ಹತ್ರ ಇದ್ಬಿಡುತ್ತೆ. ಒಂದು ಕಡೆಯಿಂದ ಸುತ್ತಲೂ ಈ ರೀತಿ ಎಳ್ಕೊಡಿ. ನೀಟಾಗಿ ಫ್ಲಫಿ ಥರ ಕಾಣಿಸುತ್ತೆ, ಹೂವು ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗೂ ಸಹ ಇರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ಆದಷ್ಟು ಲೈಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.